ಎರಡನೇದಾಗಿ ಅವರ ಆಪಾದನೆಗಳ ವಿಚಾರದಲ್ಲಿ ಶಾಸಕರು ನಿರ್ಲಕ್ಷ್ಯ ಅನ್ನೋ ವಿಚಾರ ಬಂದಾಗ ಎಲ್ಲಿ ಶಾಸಕರು ನಿರ್ಲಕ್ಷ್ಯ ಮಾಡೋರೆ ಅಂತ ಮಹಾಜನತೆನ ಕೇಳಲಿ ತೀರ್ಪು. 4 ಸಲ ಶಾಸಕರಾಗಿ ಬಂದವ್ರೆ 2013ರಿಂದ 18, 19 ತಿರ್ಗಾ 23 ಇಷ್ಟರಲ್ಲೂ ಗೆದ್ದು ಬಂದವ್ರೆ. ಎಲ್ಲ ಗೆಲುವುಗಳು ನಿರ್ಲಕ್ಷ್ಯ ಮಾಡಿದರೆ ಜನ ಗೆಲುವು ಆತದ. ಆಮೇಲೆ ಈ ವರ್ಷದ ಚುನಾವಣೆ ಒಳಗೇನೆ ಎಲ್ಲೆಲ್ಲಿ ಬೂತ್ಗಳಲ್ಲಿ ಯಾವ್ಯಾವ ಥರದ್ದು ಓಟು ಅಂತ ನೋಡಿದ್ದೀರಾ ನೀವೇ, ನಿಮಗೂ ಗೊತ್ತು. ನಿರ್ಲಕ್ಷ್ಯ ಅಲ್ಲ, ಅಭಿವೃದ್ಧಿ ತಡಿದಿಲ್ದೆ ಶಾಸಕರು ಅಭಿವೃದ್ಧಿ ತಡಿದಿಲ್ದೆ ನಿರ್ಲಕ್ಷ್ಯ ಅಲ್ಲ, ಅಭಿವೃದ್ಧಿ ಅದು ನೋಡಿ ತಡೆಯೋಕ್ಕಾಗ್ದಿಲ್ದೇನೆ ತಾವರೆಕೆರೆಯಲ್ಲಿ ಒಂದು ಗುಂಪದೆ, ಅದು ಬ್ರೆಡ್ ಮಂಜಣ್ಣನ ಗುಂಪು ಹಳೇದಿತ್ತಲ್ಲ, ಆ ಗುಂಪನ್ನ ಒಡೆದ್ರೆ ಡಿವೈಡ್ ಆದರೆ ನಮಗೆ ಅನುಕೂಲ ಆಗ್ತದೆ ಅನ್ನೋ ಭಾವನೆಗೆ ಹೋದ್ರೆ ಅವರು. ಆ ಭಾವನೆ ಅದು ಅವ್ರಿಗೆ ಸಕ್ಸಸ್ ಆಗಲಿಲ್ಲ. ಅದು ಎಲ್ಲ ಥರದ ಆಂಗಲಲ್ಲೂ ಸಹ ಒಂದು 2 ವ್ಯಕ್ತಿಗಳು ಟಿ ಜಿ ನರಸಿಂಹಮೂರ್ತಿಯವರಿಗೆ ಮಾಹಿತಿ ಕೊರತೆ. ಅವರೇನೋ ಅವರು ಕೆಲಸ ಕಾರ್ಯ ನೋಡ್ಕೊಂಡು ಉದ್ಯಮದಲ್ಲಿ ಜಾಸ್ತಿ ಆಸಕ್ತಿ, ರಾಜಕಾರಣದಲ್ಲಿ ಕಮ್ಮಿನೇ ನನ್ನ ಪ್ರಕಾರ. ರಾಜಕಾರಣ ಬಂದಾಗ ರಾಜಕಾರಣ ಮಾಡ್ತಾರೆ ನರಸಿಂಹಮೂರ್ತಿ, ಏನಿಲ್ಲ ಅಂತ ನಾನು ಹೇಳಲ್ಲ. ನರಸಿಂಹಮೂರ್ತಿಗೆ ನಾನೇನು ಆಪಾದನೆ ಹೇಳಲ್ಲ. ಈ ಅಕ್ಕಪಕ್ಕದಲ್ಲಿರೋರು ಒಂದು 3-4 ಜನ ಅವ್ರು ಬೆಳಗ್ಗೆ ಇದ್ದರೆ ಯಾರು ಎಲ್ಲೆಲ್ಲಿ ಚೆನ್ನಾಗವ್ರೆ ಅವ್ರನ್ನ ಹೆಂಗೆ ಡಿವೈಡ್ ಮಾಡಬೇಕು, ಇವನ್ನಿಬ್ಬರೂ ಜೊತೆಗೆ ಬಿಟ್ಬಿಟ್ರೆ ಏನೋ ಒಂದಾಗೋತ್ತದೆ. ಬರೀ ಇದೇ ಯೋಚನೆಯಲ್ಲೇ ಒಂದು 4 ಜನ ಅವರೇ ತಾವರೆಕೆರೆಯಲ್ಲಿ. ಅವ್ರುಗಳು ಮಾತು ಕೇಳ್ಕೊಂಡು ನರಸಿಂಹಮೂರ್ತಿ ಏಕಾಏಕಿ ಒಂದು ಮಾಧ್ಯಮದಲ್ಲಿ ಬರುವಾಗ ಏಕಾಏಕಿ ಹೋಗೋದೆಲ್ಲ ತಪ್ಪು. ಒಂದು ಸ್ಟೇಜ್ಗೆ ಹೋದ್ಮೇಲೆ ಮನುಷ್ಯ ಪಾಪ ದುಡುಕ್ತನ ಏನೋ ಇರ್ತಾ, ನಮಗೂ ಪಾಪ ತಾಪ ಐತೆ. ಆದರೆ ಮಾಧ್ಯಮಗಳ ಮುಂದೆ ಹೋದಾಗ ಒಂದು ಗ್ರಾಮ ಪಂಚಾಯತಿ ಸರ್ಕಾರಿ ಆಫೀಸು, ಅಲ್ಲಿ ಗ್ರಾಮ ಪಂಚಾಯತಿ ವರ್ಕರ್ಸ್ ಇರ್ತಾರೆ, ಎಲ್ಲರೂ ಇರ್ತಾರೆ. ಯಾರೋ ಒಬ್ಬರು JDS ಮುಖಂಡರು ಆಪಾದನೆ ಮಾಡ್ತಾರೆ, 3-4 ಜನ ದುಡ್ಡು ತಿನ್ನೋಕ್ಕೆ ಮಾತ್ರ PDO ಮಡಿಕೊಂಡಿದ್ದಾರ ಅಂತ. ಅದೇ PDO ಅವ್ರ ವಿಚಾರವಾಗಿ 18 ಜನ ನಾವು ಹೋಗಿ CO ಅವ್ರ ಹತ್ರ ಕಂಪ್ಲೇಂಟ್ ಮಾಡ್ತೀವಿ, ತೆಗೀರಿ ಇವ್ರು ಬ್ಯಾಡಿ, ನಮಗೆ ಸಹಕಾರ ಸಿಕ್ಕಿಲ್ಲ ಇವ್ರ ಕಡೆಯಿಂದ, ಕೆಲಸ ಕಾರ್ಯ ಮಾಡೋಕ್ಕೆ ನಮಗೆ ತೊಂದರೆ ಆಗ್ತದೆ, ಸರಿಯಾಗಿ ಪಂಚಾಯತಿಗೆ ಬರಲ್ಲ, ಹಂಗಾಗಿ ಇವ್ರು ಬೇಡ ಅಂತ ಮನವಿ ಕೊಡ್ತೀವಿ. 11 ವಾರಕ್ಕೆ ಇವ್ರು ಪ್ರತಿಭಟನೆ ಮಾಡ್ತಾರೆ. PDO ನೀವು ಇಟ್ಕೊಂಡವ್ರೆ, ನಾವು ಇಟ್ಕೊಂಡಿದ್ದಲ್ಲ PDO ಅವ್ರನ್ನ. ಇದೇ PDO ಅವ್ರು ಬೇಕು ಅಂತ ಲತಾ ಸೋಮಶೇಖರ್ ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹೋಗಿ ಶಾಸಕರಿಗೆ ಶಿಫಾರಸು ಮಾಡ್ತಾರೆ, ಈ PDO ಅವ್ರು ಒಳ್ಳೆಯವರು, ಇವರೇ ಇರಲಿ ಅಂತ. 11-15 ದಿನಕ್ಕೆ ಹೋಗಿ ಇವ್ರು ಬೇಡ, ಈ PDO ಬೇಡ ಅಂತ ಇವ್ರ ಹತ್ರ ಹೇಳ್ತಾರೆ. ಇಲ್ಲಿ ಪ್ರತಿಭಟನಾ ನೀರ ಹತ್ರ ಇರ್ತಾರಲ್ಲ NDA ಮೈತ್ರಿಕೂಟದ ಜನ, ಅವ್ರ ಹತ್ರ ಹೋಗಿ ಈ PDO ಸರಿ ಇಲ್ಲ, ಈ PDO ಎಲ್ಲ ಅವ್ರು ಹೇಳ್ದಂಗೆ ಕೇಳ್ತಾರೆ, ನಾವು ಹೇಳ್ದಂಗೆ ಕೇಳಂಗಿದ್ದೀರ 18 ಜನನ ಕರ್ಕೊಂಡು ನಾನು CO ಅವ್ರ ಹತ್ರ ಹೋಗೋದಂತ ಏನಿತ್ತು. ನಾವು ಒಂದ್ಸಲಿ ಬೇಡ ಅಂದಮೇಲೆ ಬೇಡ ಅಂತ ಎಲ್ಲರೂ ಹೋಗಿ ಒಂದು ತೀರ್ಮಾನ ಆಗೈತೆ. ಅಧ್ಯಕ್ಷರು ಎರಡು ರೀತಿ ಮಾತಾಡ್ತಾರೆ. ಹೌದು, ಅದರೊಳಗೇನು 2 ಮಾತಿಲ್ಲ.